ಎಲ್ಲರಿಗೂ ನಮಸ್ತೆ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾನು ಕೂಡ ಚೆನ್ನಾಗಿದ್ದೇನೆ. ಇನ್ನೇನು ಕೆಲವು ದಿನ ಹೊಸ ವರ್ಷ ಆರಂಭವಾಗ್ತಾ ಇದೆ. ಹಾಗಾಗಿ ಹಿಂದೂಗಳ ಪ್ರಕಾರ ಯುಗಾದಿ ಅಂದರೆ ಹೊಸ ವರ್ಷ. ಹಾಗಾಗಿ ಈ ಹಬ್ಬದ ಮಹತ್ವವೇನು, ಹಾಗೆ ಪೂಜಾ ವಿಧಾನ ಹೇಗೆ, ಹಾಗೆ ವಿಶೇಷವಾಗಿ ಯುಗಾದಿ ದಿನ ಎಣ್ಣೆ ಸ್ನಾನದ ಮಹತ್ವವೇನು ಅಂತ ಹೇಳಿ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಬನ್ನಿ ಹಾಗಾದರೆ ವಿಡಿಯೋನ ಶುರು ಮಾಡೋಣ. ವಿಡಿಯೋ ಶುರು ಮಾಡೋದಕ್ಕಿಂತ ಮುಂಚೆ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ತಡ ಮಾಡದೆ ವಿಡಿಯೋನ ಶುರು ಮಾಡೋಣ. ಈ ವರ್ಷದ ಯುಗಾದಿ ಹಬ್ಬ ಮಾರ್ಚ್ ತಿಂಗಳಲ್ಲಿ ಬಂದಿದೆ. ಮಾರ್ಚ್ ತಿಂಗಳ ಭಾನುವಾರ ಅಂದರೆ 30ನೇ ತಾರೀಕಿನಂದು ಈ ಹಬ್ಬನ ಆಚರಿಸಲಾಗುತ್ತೆ. ಈ ದಿನದ ಶುಭ ಸಮಯ ಅಂದರೆ ಮಾರ್ಚ್ 29, 2025 ಸಂಜೆ 5:57 ಪ್ರಾರಂಭವಾಗುತ್ತೆ ಅಂತಲೇ ಹೇಳಲಾಗುತ್ತೆ. ಹಾಗೆ ಮಾರ್ಚ್ 31, 2025 ಮಧ್ಯಾಹ್ನ 2:19 ಪೂರ್ಣಗೊಳ್ಳುತ್ತೆ ಅಂತಲೂ ಕೂಡ ಹೇಳಲಾಗುತ್ತದೆ. ಹಾಗಾಗಿ ಬೆಳಗಿನ ಜಾವ ನಾವು ಯುಗಾದಿ ಹಬ್ಬದ ದಿನ ಭಾನುವಾರದ ದಿನ ಬೇಗ ಎದ್ದು ಸ್ನಾನಾದಿಗಳನ್ನೆಲ್ಲ ಮುಗಿಸಿ ಮತ್ತು ನಮ್ಮ ಮನೆ ದೇವರ ಅಥವಾ ಕುಲದೇವರ ಜ್ಞಾನವನ್ನು ಮಾಡುವುದು. ಅದೇ ರೀತಿಯಾಗಿ ನಿಮಗೆ ಇಷ್ಟವಾದ ದೇವರಾಗಲಿ, ಗಣೇಶ ಆಗಲಿ, ಸುಬ್ರಹ್ಮಣ್ಯ ಆಗಲಿ, ನಿಮ್ಮ ಕುಲದೇವರಾಗಿರಲಿ ಆ ದೇವರಿಗೆ ಅಭಿಷೇಕ, ಹಾಗೆ ವಿಶೇಷವಾಗಿ ನಿಮ್ಮ ಮನಸ್ಪೂರ್ವಕವಾಗಿ ಪೂಜೆಯನ್ನು ಸಲ್ಲಿಸಿ ಆ ನಂತರ ದೇವರಿಗೆ ನೈವೇದ್ಯವಾಗಿ ಬೇವು ಬೆಲ್ಲ ಹಾಗೆ ಹಾಲು ಸಕ್ಕರೆಯನ್ನು ನೈವೇದ್ಯ ಮಾಡಿ ಮನೆಯವರಿಗೆಲ್ಲರಿಗೂ ಆ ಒಂದು ಬೇವು ಬೆಲ್ಲವನ್ನು ಹಂಚಿ, ಹಾಗೆ ಮಧ್ಯಾಹ್ನದ ಹೊತ್ತಿಗೆ ಸ್ವಲ್ಪ ಹೊತ್ತಾದಮೇಲೆ ಒಬ್ಬಟ್ಟು, ಇದೇ ರೀತಿಯಾಗಿ ಒಬ್ಬಟ್ಟು ನೀವು ಯಾವ ಸಿಹಿ ಪದಾರ್ಥಗಳನ್ನು ಮನೆಯಲ್ಲಿ ಮಾಡಿ ದೇವರಿಗೆ ನೈವೇದ್ಯವನ್ನು ಮಾಡ್ತಿರೋ ಆ ಥರ ಆಗಿ ಅಡಿಗೆ ಬಗೆ ಬಗೆಯ ಖಾದ್ಯಗಳನ್ನು ಮಾಡಿ ಆ ದಿನ ವಿಶೇಷವಾಗಿ ಭೋಜನವನ್ನು ಮಾಡಲಾಗುತ್ತೆ. ಹಾಗೆ ಯುಗಾದಿ ಅಂದ ತಕ್ಷಣವೇ ಯುಗ ಕಳೆದರೂ ಬರುವಂಥ ಹಬ್ಬನೇ ಯುಗಾದಿ ಹಬ್ಬ ಅಂತ ಹೇಳಲಾಗುತ್ತದೆ. ಅದೇ ರೀತಿಯಾಗಿ ಯುಗಾದಿ ಹಬ್ಬದ ಮಹತ್ವವೇನು ಅನ್ನೋದನ್ನು ಚಿಕ್ಕದಾಗಿ ಹೇಳ್ತಾ ಹೋಗ್ತೀನಿ. ಯುಗಾದಿ ಹಬ್ಬ ಮತ್ತು ಪ್ರಕೃತಿ. ಯುಗಾದಿಯನ್ನು ಭಾರತದ ವಿವಿಧ ರಾಜ್ಯಗಳಲ್ಲಿ ಸಮೃದ್ಧಿ ಹಬ್ಬವಾಗಿ ಆಚರಿಸ್ತವೆ. ಹಾಗೆ ಒಂದು ವರ್ಷದ ಆರಂಭದ ಜೊತೆಗೆ ಯುಗಾದಿ ಹಬ್ಬ ಪ್ರಾಮುಖ್ಯತೆಯನ್ನು ವರ್ಣರಂಜಿತವಾಗಿ ಹೂಗಳ ಬೆಳವಣಿಗೆಯನ್ನು ಸಂಕೇತಿಸುತ್ತವೆ ಮತ್ತು ಆದ್ದರಿಂದ ವರ್ಷದ ಸಮಯದಲ್ಲಿ ಅರಳುವ ಮಲ್ಲಿಗೆಯನ್ನು ದೇವರಿಗೆ ಹಾರಗಳ ರೂಪದಲ್ಲಿ ಅರ್ಪಿಸಲಾಗುತ್ತೆ. ಇದು ಕೂಡ ಪ್ರಕೃತಿಯ ನಿಯಮ. ಮತ್ತು ಒಂದನೆಯದಾಗಿ ಈ ಹಬ್ಬವು ಯುಗಾದಿಯು ವಸಂತ ಋತುವನ್ನು ಸ್ವಾಗತಿಸುತ್ತದೆ. ನಮ್ಮ ಪ್ರಕೃತಿಯಲ್ಲಿ ವಸಂತದ ಚಿಹ್ನೆಗಳನ್ನು ಮತ್ತು ಬಣ್ಣಗಳನ್ನು ನೋಡುತ್ತೇವೆ. ಎರಡನೆಯದಾಗಿ ಯುಗಾದಿಯಂದು ಮಾವಿನ ಎಲೆಗಳು ಮತ್ತು ಮಲ್ಲಿಗೆ ಹೂವಿನ ಹಾರಗಳನ್ನು ಬಳಸಲಾಗುತ್ತೆ. ಮನೆಯ ಪ್ರವೇಶ ದ್ವಾರ ಅಂದರೆ ಮೇನ್ ಡೋರ್ಗೆ ಈಗಾಗಲೇ ಹೇಳಿದಾಗೆ ಮಾಲೆಗಳನ್ನು ಮಾಡಿ ಹಾಕಲಾಗುತ್ತೆ. ಹಾಗೆ ಮೂರನೆಯದಾಗಿ ಅದಕ್ಕಾಗಿ ಯುಗಾದಿಯಲ್ಲಿ ಮಲ್ಲಿಗೆ ಮತ್ತು ಮಾವಿನಕಾಯಿಯ ಬಳಕೆಯನ್ನು ನೀವು ನೋಡಿರ್ಬೋದು. ಅದು ಯೋಗಕ್ಷೇಮದ ಸಂಕೇತವೂ ಕೂಡ ಹೌದು. ಇದಲ್ಲದೆ ಮಲ್ಲಿಗೆಯ ಮನಸ್ಸನ್ನು ಗುಣಪಡಿಸುತ್ತದೆ. ಆದರೆ ತಾಜಾ ಬೇವು ಮತ್ತು ಮಾವಿನ ಪರಿಮಳವು ಗಾಳಿಯಿಂದ ಹರಡುವ ರೋಗಗಳನ್ನು ಗುಣಪಡಿಸುತ್ತವೆ. ಇದೇ ರೀತಿಯಾಗಿ ಹಬ್ಬದ ಒಂದು ಜೊತೆಗೆ ಪ್ರಕೃತಿಯ ನಿಯಮಗಳು ಕೂಡ ತುಂಬಾ ವಿಶೇಷವಾಗಿರುತ್ತೆ. ವಿಶೇಷವಾಗಿ ಹಬ್ಬದ ದಿನ ಒಂದಿಷ್ಟು ವಸ್ತುಗಳನ್ನ ಖರೀದಿ ಮಾಡೋದ್ರಿಂದ ತುಂಬಾ ಒಳ್ಳೆಯದು. ಮನೆಯಲ್ಲಿ ಆ ವಸ್ತುಗಳು ಇದ್ದರೂ ಕೂಡ ಹೊಸದಾಗಿ ಆ ದಿನ ಖರೀದಿ ಮಾಡೋದ್ರಿಂದ ಸಂಪತ್ತು, ಆರೋಗ್ಯ ಹೆಚ್ಚಾಗುತ್ತೆ. ಅವು ಯಾವುವೆಂದರೆ ಅರಿಶಿಣ, ಕುಂಕುಮ, ಗೆಜ್ಜೆ ವಸ್ತ್ರ, ತುಪ್ಪದ ಬತ್ತಿ ಮತ್ತು ಸ್ವಲ್ಪ ತುಪ್ಪನ ಮನೆಗೆ ತರೋದ್ರಿಂದ ತುಂಬಾ ಒಳ್ಳೆಯದಾಗುತ್ತೆ. ಯುಗಾದಿ ಕೇವಲ ಹಬ್ಬವಲ್ಲ. ಶಾಸ್ತ್ರಗಳ ಪ್ರಕಾರ ಉಗ ಎಂದರೆ ನಕ್ಷತ್ರಗಳ ಚಲನೆ ಅಥವಾ ಜನನ ಮತ್ತು ಆಯುಷ್ಯ ಎಂದು ಅರ್ಥವಾಗುತ್ತದೆ. ಇವು ಯುಗಾದಿಯ ಆರಂಭಗಳು. ಅಂದರೆ ವಿಶ್ವದಲ್ಲಿರುವ ಕೋಟ್ಯಾಂತರ ಜೀವಿಗಳ ಜೀವಿತಾವಧಿಯ ಮೊದಲ ದಿನ ಎಂದು ಯುಗಾದಿಯನ್ನು ಕರೆಯಲಾಗುತ್ತೆ. ಯುಗಾದಿ ಅಂದರೆ ಈಗಾಗಲೇ ಹೇಳಿದ್ದೇನೆ, ಹೊಸ ವರ್ಷದ ಆರಂಭ. ಅದೇ ರೀತಿಯಾಗಿ ನಮ್ಮ ರೈತರ ಕುಟುಂಬದಲ್ಲಿ ನಾವು ಆ ದಿನ ವಿಶೇಷವಾಗಿ ಭೂಮಿ ತಾಯಿ ಅಂದರೆ ಹೊಲಕ್ಕೆ ಹೋಗಿ ನಮ್ಮ ಜಮೀನಿನಲ್ಲಿ ನಾವು ವಿಶೇಷವಾಗಿ ಭೂಮಿ ತಾಯಿಗೆ ಪೂಜೆ ಮಾಡುವುದು. ಅದೇ ರೀತಿಯಾಗಿ ನಾವು ಹೊಸ ಬಟ್ಟೆಗಳನ್ನು ಹಾಕಿಕೊಂಡು ಎಣ್ಣೆ ಸ್ನಾನ ಮಾಡಿ ಎತ್ತುಗಳಿಗೂ ಕೂಡ ಸ್ನಾನನ ಮಾಡಿಸಿ ಸೂರ್ಯೋದಯಕ್ಕಿಂತ ಮುಂಚೆನೇ ಅವುಗಳಿಗೆ ಸ್ನಾನ ಮಾಡಿಸಿ ಪೂಜೆ ಮಾಡಿಸಿ ಅವುಗಳನ್ನು ಚೆನ್ನಾಗಿ ಅಲಂಕಾರ ಮಾಡಿ ಹೊಲಕ್ಕೆ ಹೋಗಿ ಭೂಮಿನ ಮತ್ತು ಪೂಜೆ ಮಾಡಿ ಪಂಚಭೂತಗಳಿಗೆ ಪೂಜೆಯನ್ನು ಸಲ್ಲಿಸುವಂಥ ಒಂದು ವಿಶೇಷ ಪೂಜೆನ ಯುಗಾದಿ ಹಬ್ಬದಿಂದ ಆರಂಭ ಮಾಡ್ತೀವಿ. ಆ ದಿನ ಆರಂಭ ಮಾಡೋದ್ರಿಂದ
ಮಾಡುವುದರಿಂದ ಸಮೃದ್ಧಿ, ಸಂಪತ್ತು ಹಾಗೆ ಬೆಳೆಗಳು ಕೂಡ ಚೆನ್ನಾಗಿ ಬರುತ್ತೆ, ಭೂಮಿ ತಾಯಿ ಸದಾ ಆಶೀರ್ವದಿಸ್ತಾಳೆ ಅನ್ನೋ ಒಂದು ಅಪಾರ ನಂಬಿಕೆಯೂ ಕೂಡ ಹೌದು. ಹಾಗಾಗಿ ನಾನು ಹೋದ ವರ್ಷ ನಮ್ಮ ಹೊಲದಲ್ಲಿ ಮಾಡಿರುವಂಥ ಇದು ಪೂಜೆ, ಭೂಮಿ ಪೂಜೆ ಅಂದರೆ ಹೊಲ ಉಳುಮೆ ಮಾಡುವಂಥ ಪೂಜೆ ಫೋಟೋನ ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ. ಇದೇ ರೀತಿಯಾಗಿ ನಾನು ಕೂಡ ಮನೆಗೆ ಮಾವಿನ ತೋರಣ, ಹೆಚ್ಚಾಗಿ ಆ ದಿನ ಫ್ರೆಶ್ ಆಗಿರುವಂಥ ಮಾವಿನ ತೋರಣನ ನಿಮ್ಮ ಮನೆಯಲ್ಲಿ ಎಷ್ಟು ಬಾಗಿಲುಗಳಿರುತ್ತೆ ಅಂದರೆ ದೇವ್ರ ಮನೆ, ಹಿತ್ತಲ ಮನೆ ಬಾಗಿಲು, ಮೇನ್ ಡೋರ್ಗೆ, ಹಾಗೆ ನಿಮ್ಮ ಮನೆಯಲ್ಲಿ ಯಾವ ರೀತಿ ಬಾಗಿಲುಗಳಿರುತ್ತೆ ಆ ಎಲ್ಲ ಬಾಗಿಲುಗಳಿಗೂ ಮಾವಿನ ತೋರಣವನ್ನು ಹಾಕಿ ಬೇವಿನ ಸೊಪ್ಪನ್ನು ಕೂಡ ಹಾಕೋ ಪದ್ಧತಿ ಇದ್ದರೆ ಹಾಕಿ ಪೂಜೆನ ಮಾಡಬಹುದು. ಯುಗಾದಿ ಅಂದ್ರೇ ಎಣ್ಣೆ ಸ್ನಾನವನ್ನು ನಾವು ಹಬ್ಬ ಹರಿದಿನಗಳಲ್ಲಿ ಅಂದರೆ ದೀಪಾವಳಿಯಲ್ಲಿ, ಯುಗಾದಿಯಲ್ಲಿ ಮಾಡ್ತೇವೆ. ಆ ಒಂದು ಸ್ನಾನಕ್ಕೆ ವೈಜ್ಞಾನಿಕ ಕಾರಣಗಳು ಇವೆ. ಹಬ್ಬದ ಒಂದು ನಿಯಮದ ಪ್ರಕಾರ ಎಣ್ಣೆ ಸ್ನಾನವನ್ನು ಮಾಡಲಾಗುತ್ತೆ. ಹಾಗೆ ಅಭ್ಯಂಗನ ಸ್ನಾನದ ಪ್ರಯೋಜನ ಏನಂತ ಹೇಳೋದಾದರೆ, ಚರ್ಮದ ಮೇಲಿಂದ ವಿಷಾಂಶವನ್ನು ಶುದ್ಧೀಕರಿಸುವ ಮತ್ತು ನಿರ್ಜೀವ ಚರ್ಮವನ್ನು ತೊಡೆದು ಹಾಕಲು ಸಹಾಯ ಮಾಡುತ್ತೆ ಅಂತಲೇ ಹೇಳಲಾಗುತ್ತೆ. ಚರ್ಮವನ್ನು ನಯವಾಗಿಸಿ ಚರ್ಮದ ಕಾಂತಿ ಹೆಚ್ಚಿಸುವಂತೆ ಮಾಡುತ್ತೆ. ಚರ್ಮದ ಮೇಲೆ ಕಲೆಗಳು ನಿವಾರಣೆಯಾಗುವ ಎಣ್ಣೆ ಸ್ನಾನ ಉತ್ತಮ ಅಂತಲೇ ಹೇಳಲಾಗುತ್ತೆ. ಇದು ಸ್ನಾಯುಗಳಿಗೆ ವಿಶ್ರಾಂತಿ ನೀಡುವುದು ಮಾತ್ರವಲ್ಲದೆ ಬಲಪಡಿಸುತ್ತದೆ. ಈ ಮೂಲಕ ದೇಹಕ್ಕೆ ಚೈತನ್ಯವನ್ನು ನೀಡುತ್ತದೆ, ಕೀಲುಗಳನ್ನು ನಯಗೊಳಿಸುತ್ತದೆ ಮತ್ತು ಮೂಳೆಗಳನ್ನು ಬಲಪಡಿಸುತ್ತದೆ. ನರಗಳನ್ನು ಉತ್ತೇಜಿಸುವ ಮೂಲಕ ವಿಶ್ರಾಂತಿಯನ್ನು ನೀಡುತ್ತದೆ. ದೇಹದಲ್ಲಿ ವಿಷವನ್ನು ತೆಗೆದುಹಾಕಲು ಕಾರಣವಾಗಿರುವ ಎಣ್ಣೆ ಸ್ನಾನ ತುಂಬಾ ಒಳ್ಳೆಯದು ಅಂತ ಹೇಳಲಾಗುತ್ತದೆ. ಹಾಗೆ ಎಣ್ಣೆ ಸ್ನಾನಕ್ಕೆ ಯಾವ ಎಣ್ಣೆಯನ್ನು ಬಳಸ್ಬೋದು ಅನ್ನೋದಾದರೆ, ಎಳ್ಳೆಣ್ಣೆ ಆಗಲಿ, ಕೊಬ್ಬರಿ ಎಣ್ಣೆ ಆಗಿರಲಿ, ಹರಳೆಣ್ಣೆ ಆಗಿರಲಿ, ಸೂರ್ಯಕಾಂತಿ ಎಣ್ಣೆ ಆಗಲಿ, ಇವೆಲ್ಲವೂ ಅಭ್ಯಂಗಕ್ಕೆ ಅಂದರೆ ಅಭ್ಯಂಗ ಸ್ನಾನಕ್ಕೆ ಸೂಕ್ತವಾದದ್ದೇ. ಆದರೆ ಇದರಲ್ಲಿ ಶ್ರೇಷ್ಠವಾದ ಎಣ್ಣೆ ಅಂದರೆ ಎಳ್ಳೆಣ್ಣೆನ ಹಚ್ಚಿ ಆ ದಿನ ಸ್ನಾನ ಮಾಡುವುದರಿಂದ ತುಂಬಾ ಒಳ್ಳೆಯದು ಅಂತ ಹೇಳ್ಬೋದು. ಹಾಗೆ ಆ ದಿನದ ಒಂದಿಷ್ಟು ಪದಾರ್ಥಗಳ ಮಹತ್ವವೇನು ಅಂತ ತಿಳಿಸ್ತಾ ಹೋಗ್ತೀನಿ. ಉಪ್ಪು ನಮ್ಮ ಜೀವನದಲ್ಲಿ ಸಂತೋಷ ಮತ್ತು ರುಚಿ ಸಂಕೇತವಾಗಿ ಪರಿಗಣಿಸಲಾಗುತ್ತೆ. ಹುಳಿ ಎಚ್ಚರಿಕೆಯಿಂದ ನಿರ್ವಹಿಸಬೇಕಾದ ಸಂದರ್ಭಗಳನ್ನು ಸೂಚಿಸುತ್ತೆ. ಬೇವಿನ ಹೂವು ದುಃಖವನ್ನು ಜೀವಿಸುವ ಅಥವಾ ಸಹಿಸಿಕೊಳ್ಳುವ ಅಗತ್ಯವನ್ನು ಸೂಚಿಸುತ್ತದೆ. ಬೆಲ್ಲ ಈ ಸಿಹಿ ಪದಾರ್ಥಗಳನ್ನು ಸಂತೋಷದಿಂದ ಸಂಕೇತವೆಂದು ಪರಿಗಣಿಸಲಾಗುತ್ತೆ. ಮೆಣಸು ತಾಳ್ಮೆ, ನಷ್ಟವನ್ನು ಸೂಚಿಸುತ್ತದೆ. ಹಸಿ ಮಾವಿನಕಾಯಿ ಕಟುವಾದ ರುಚಿ, ಹೊಸ ಸವಾಲುಗಳನ್ನು ಎದುರಿಸುವುದಕ್ಕೆ ಸೂಚಿಸುತ್ತದೆ. ಹಾಗಾಗಿ ಯುಗಾದಿ ಹಬ್ಬದ ದಿನ ಈ ಎಲ್ಲ ಪದಾರ್ಥಗಳನ್ನು ಉಪಯೋಗಿಸಲಾಗುತ್ತೆ. ವಿಶೇಷವಾಗಿ ಈ ಪದಾರ್ಥಗಳನ್ನ ಇಟ್ಟು ಕೂಡ ಹಬ್ಬನ ಆಚರಿಸಲಾಗುತ್ತೆ ಅಂತಲೇ ಹೇಳಲಾಗುತ್ತೆ. ಯುಗಾದಿ ಅಂದರೆ ವಿಷ್ಣುವಿನ ಆನಂದ. ಹಾಗೆ ವಿಷ್ಣು ದೇವರು ಮೀನಿನ ರೂಪದಲ್ಲಿ ವೇದಗಳನ್ನು ಕದ್ದು ಸೋಮುಖವನ್ನು ಕೊಂದು ಬ್ರಹ್ಮದೇವರಿಗೆ ವೇದಗಳನ್ನು ಹಸ್ತಾಂತರ ಮಾಡ್ತಾರೆ. ಹಾಗಾಗಿ ಆ ಸಮಯವನ್ನು ಅಂತ ಹೇಳಲಾಗುತ್ತೆ. ಇದನ್ನು ಬ್ರಹ್ಮದೇವರು ಈ ವಿಶಾಲವಾದ ಜಗತ್ತನ್ನು ಚೈತ್ರ ಮಾಸದ ಪಾಡ್ಯಮಿಯ ತಿಥಿಯಂದು ಸೃಷ್ಟಿಸಿದರು. ಅದಕ್ಕಾಗಿ ಯುಗಾದಿ ಹಬ್ಬವನ್ನು ಸೃಷ್ಟಿಯ ಆರಂಭ ಎಂದು ಕೂಡ ಗುರುತಿಸಲಾಗುತ್ತೆ. ಅದೇ ರೀತಿಯಾಗಿ ಯುಗ ಎಂದರೆ ಎರಡು, ಒಂದು ಜೋಡಿ, ಉತ್ತರಾಯಣ ಮತ್ತು ದಕ್ಷಿಣಾಯನದ ನಡುವೆ ಸಂಯೋಗವೇ ಸಂಯುತ ಯುಗ ಎಂದು ಹೇಳಲಾಗುತ್ತೆ. ಈ ಯುಗಾದಿಯ ಆರಂಭವು ಯುಗಾದಿ ಇಂದ ವಸಂತಕಾಲ ಪ್ರಾರಂಭವಾಗಿ ಪುರಾಣಗಳ ಪ್ರಕಾರ ಚೈತ್ರ ಮಾಸ ಶುಕ್ಲ ಮಾಸ ಪಕ್ಷದಂದು ಶುದ್ಧ ಪಾಡ್ಯಮಿಯ ತಿಥಿಯಂದು ಯುಗಾದಿ ದಿನದಂದು ಸೃಷ್ಟಿಯ ಕ್ರಿಯೆ ಪ್ರಾರಂಭವಾಯಿತು ಅಂತ ಹೇಳಲಾಗುತ್ತೆ. ಇದೆಲ್ಲವೂ ಯುಗಾದಿ ಹಬ್ಬದ ಮಹತ್ವ, ಹಾಗೆ ಅಭ್ಯಂಗ ಸ್ನಾನದ ಬಗ್ಗೆ ಮತ್ತು ಯುಗಾದಿಯ ಪುರಾಣ ಕಥೆಯ ಬಗ್ಗೆಯೂ ಈ ವಿಡಿಯೋದಲ್ಲಿ ತಿಳಿಸಿಕೊಟ್ಟಿದ್ದೇನೆ. ಎಲ್ಲರಿಗೂ ಮತ್ತೊಮ್ಮೆ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಈ ವರ್ಷ ಎಲ್ಲರಿಗೂ ಹೊಸ ಹರ್ಷ, ಹೊಸ ಖುಷಿ ಮತ್ತು ಸುಖ ಸಮೃದ್ಧಿಯನ್ನು ತರಲಿ ಅಂತ ಕೇಳ್ಕೊಳ್ತೀನಿ. ಧನ್ಯವಾದಗಳು.